ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸೂಪರ್ ವ್ಲಾಗ್ಸ್. ಶಿವರಾತ್ರಿ ಹಬ್ಬ ಎಲ್ಲರೂ ಚೆನ್ನಾಗಿ ಆಚರಿಸಿದ್ದೀರಾ ಅಂದ್ಕೊಳ್ತೀನಿ. ನಮ್ಮನೇಲಿ ಕೂಡ ಹಬ್ಬ ತುಂಬಾ ಸ್ಪೆಷಲ್ ಆಗಿತ್ತು. ಸ್ಮೈಲ್. ಹಬ್ಬಕ್ಕೆ ಸ್ಪೆಷಲ್ ಆಗಿ ತಂಬಿಟ್ಟು ಮಾಡೋಣ ಅಂತ ನಾನು ರೆಡಿ ಮಾಡ್ಕೊಳ್ತಿದ್ದೆ. ನನ್ನ ಹಸ್ಬೆಂಡ್ ಕೂಡ ತುಂಬ ಹೆಲ್ಪ್ ಮಾಡಿಕೊಟ್ರು. ನಾನು ಯಾವತ್ತೂ ತಂಬಿಟ್ಟು ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಸ್ವಲ್ಪ ಟೆನ್ಷನ್ ಆಗಿತ್ತು. ಯೂಟ್ಯೂಬಲ್ಲಿ ಒಂದು ವಿಡಿಯೋ ನೋಡಿಕೊಂಡು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೆ. ಒಂದು ಕಪ್ಪಲ್ಲಿ ಮೆಜರ್ಮೆಂಟ್ ಇಟ್ಕೊಂಡು ಅಕ್ಕಿ, ಕಡಲೆ ಬೀಜ ಎಲ್ಲನೂ ತೊಗೊಂಡಿದ್ದೆ. ಅದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ತಣ್ಣಗಾಗೋಕ್ಕೆ ಬಿಟ್ಟೆ. ಮನೆಯಲ್ಲೇ ಮಿಕ್ಸಿಯಲ್ಲಿ ಪೌಡರ್ ಮಾಡಿಕೊಂಡೆ. ಸೇಮ್ ಮೆಜರ್ಮೆಂಟಲ್ಲೇ ಬೆಲ್ಲ ತೊಗೊಂಡಿದ್ದೆ. ಬೆಲ್ಲದ ಪಾಕ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಮೆಜರ್ಮೆಂಟ್ ಸರಿಯಾಗುತ್ತಾ ಅಂತ ನಂಗೆ ಡೌಟ್ ಇತ್ತು. ಏನು ಭಯ ಪಡಬೇಡ, ಮಾಡು, ಚೆನ್ನಾಗೇ ಬರುತ್ತೆ ಅಂತ ಹಸ್ಬೆಂಡ್ ಹೇಳಿ ಮಾಡಿಸ್ತಾಯಿದ್ರು. ಫೈನಲಿ ತುಂಬ ಚೆನ್ನಾಗೇ ಬಂತು ತಂಬಿಟ್ಟು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ದೇವರಿಗೆ ಅದನ್ನೆಲ್ಲ ಇಟ್ಬಿಟ್ಟು ನೈವೇದ್ಯ ಮಾಡಿ ಮನಸ್ಫೂರ್ತಿಯಾಗಿ ಪೂಜೆ ಮಾಡಿದೆ. ನಾನು ಕಾಲೇಜ್ಗೆ ಹೋಗ್ತಿದ್ದ ದಿನಗಳಿಂದನೂ ಪ್ರತಿ ಸೋಮವಾರ ಉಪವಾಸ ಮಾಡ್ತಾಯಿದ್ದೆ. ಶಿವರಾತ್ರಿ ಹಬ್ಬದಲ್ಲೂ ಉಪವಾಸ ಮಾಡ್ತಿದ್ದೆ. ಶಿವ ಅಂದರೆ ಇಷ್ಟ ಅಂತ ಹೇಳಿ ಉಪವಾಸ ಮಾಡ್ತಿದ್ದೆ. ಯಾವುದೇ ಇಂಟೆನ್ಷನ್ ಇಟ್ಕೊಂಡು ಏನೋ ಹರಕೆ ಇಟ್ಕೊಂಡೆಲ್ಲ ಮಾಡ್ತಿರ್ಲಿಲ್ಲ. ಅದನ್ನು ನೋಡಿ ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋರು ನನಗೆ, ನೀನು ಉಪವಾಸ ಇಷ್ಟು ಪರ್ಫೆಕ್ಟಾಗಿ ಮಾಡ್ತೀಯಾ, ನಿಂಗೆ ತುಂಬ ಒಳ್ಳೆ ಹಸ್ಬೆಂಡ್ ಸಿಗ್ತಾರೆ ಅಂತ. ನಮಗೇನು ಕೊಡಬೇಕು ಏನು ಬಿಡಬೇಕು ಅನ್ನೋ ದೇವರೇ ನಿಶ್ಚಯ ಮಾಡಿರ್ತಾನೆ. ಬಟ್ ಕೋಇನ್ಸಿಡೆನ್ಸ್ ಏನಂದರೆ, ಮದುವೆ ಆದಮೇಲಿಂದ ನಂಗೆ ಉಪವಾಸ ಇರೋಕ್ಕೆ ಆಗ್ತಿರ್ಲಿಲ್ಲ. ತುಂಬ ಕ್ರೇವಿಂಗ್ಸ್ ಆಗ್ತಿತ್ತು, ಇಲ್ಲ ಸುಸ್ತಾಗ್ತಿತ್ತು, ಬಿಟ್ಬಿಟ್ಟೆ ನಾನು. ಹಸ್ಬೆಂಡು ಟೀಸ್ ಮಾಡೋರು ನನಗೆ, ನಾನೇ ಸಿಕ್ಬಿಟ್ಟಿದ್ದೀನಿ, ಶ್ರೀಧರ ಅಂದ್ರೂ ಶಿವನೇ, ಏನಕ್ಕೆ ನೀನು ಉಪವಾಸ ಮಾಡ್ತೀಯ, ಸಾಕಿನ್ನ ಬಿಡು ಅಂತ ಹೇಳಿ. ಅದು ಹಾಗೇ ಆಗೋಯ್ತು. ಹಬ್ಬದ ದಿನ ಏನೋ ಸ್ಪೆಷಲಾಗಿ ಸಿಲ್ವರ್ ಏನಾರು ತಗೋ ಅಂತ ಹಸ್ಬೆಂಡು ಜ್ಯುವೆಲ್ರಿ ಶಾಪಿಗೆ ಕರ್ಕೊಂಡು ಹೋಗಿದ್ರು. ಏನು ಸ್ಪೆಷಲ್ಲು, ಹಿಂಗೆ ಸಡನ್ನಾಗಿ ಕರ್ಕೊಂಡು ಬಂದ್ರಲ್ಲ ಅಂದ್ಕೊಂಡೆ. ನಾನು ಈ ದೀಪ ತೋರಿಸ್ಬಿಟ್ಟು ಇದನ್ನ ತೆಕ್ಕೊಡಿ ಅಂದೆ. ಅವರು ನೀನು ಹಾಕ್ಕೊಳ್ಳೋ ಅಂಥದ್ದು ಏನಾದರೂ ತಗೋ ಅಂದರು. ಸರಿ ಓಕೆ ಅಂತ ಕಾಲ್ಗೆಜ್ಜೆ ನೋಡ್ತಾ ಇದ್ದೆ. ತುಂಬ ಸಿಂಪಲ್ಲಾಗಿರೋದು ಹುಡುಕ್ತಿದ್ದೆ ಯಾವಾಗಲೂ ನಾನು. ನಂಗೆ ಸಿಂಪಲ್ಲಾಗಿರೋದೇ ತುಂಬ ಇಷ್ಟ. ಒಂದು ತುಂಬ ಇಷ್ಟ ಆಯಿತು, ಅದನ್ನು ನೋಡ್ತಾ ಇದ್ದೆ. ಒಂದು ಫೈನಲೈಸ್ ಮಾಡ್ಕೊಂಡು ತೊಗೊಂಡು ಬಂದ್ವಿ. ಅದಾದಮೇಲೆ ಹೇಳ್ತಾಯಿದ್ರು, ಶಿವರಾತ್ರಿ ಹಬ್ಬದ ದಿನ ಗಂಡ ಹೆಂಡತಿಗೆ ಸಿಲ್ವರ್ ಗಿಫ್ಟ್ ಮಾಡಿದ್ರೆ ಗಂಡಂಗೆ ತುಂಬ ಒಳ್ಳೆಯದಾಗತ್ತಂತೆ, ಅದಕ್ಕೆ ಕರ್ಕೊಂಡು ಹೋದೆ ಕೊಡ್ಸೋಕ್ಕೆ ಅಂತ ಹೇಳ್ಬಿಟ್ಟು. ತುಂಬಾ ಖುಷಿಯಾಯಿತು ನನಗೆ. ಪ್ರತಿ ಹಬ್ಬಕ್ಕೂ ಈ ಥರನೇ ಏನಾದರೂ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ. ಅವರು ಕೊಡಿಸ್ತಾನೆ ಇರಬೇಕು, ನಾವು ಈಸ್ಕೊತಾನೆ ಇರಬೇಕು. ತಮಾಷೆಗಲ್ಲ, ಬಟ್ ಅವರು ಇಷ್ಟೊಂದು ಯೋಚನೆ ಮಾಡಿದಾರಲ್ಲ ಅಂತ ನಂಗೆ ತುಂಬಾ ಖುಷಿಯಾಯಿತು. ಏನೇನೋ ಗಿಫ್ಟ್ ಕೊಡೋಕ್ಕಿಂತ ಒಂದು ಒಳ್ಳೆ ನೆಮ್ಮದಿಯಾಗಿರೋ ಜೀವನ ಕೊಡ್ತಾರಲ್ಲ, ಅದಕ್ಕಿಂತ ದೊಡ್ಡದು ಬೇರೆ ಏನೂ ಇಲ್ಲ. ಫಸ್ಟ್ ಟೈಮ್ ತಂಬಿಟ್ಟು ಮಾಡಿದ್ದು ಕೂಡ ಚೆನ್ನಾಗಿ ಬಂತು. ಹಬ್ಬದಲ್ಲಿ ಹಸ್ಬೆಂಡ್ ಗಿಫ್ಟ್ ಕೊಟ್ಟಿದ್ದಂತೂ ಫುಲ್ ಖುಷಿಯಾಗೋಯ್ತು. ನಮ್ಮ ಈ ವಿಡಿಯೋ ಒಂದಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.